ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನು, ಅಧಿಪತಿಯು, ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಈ ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ವಿಚಾರಗೋಷ್ಠಿಯಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಬಹಳ ಅದ್ಭುತವಾದ ಮನುಷ್ಯನ ಮನಸ್ಸುಗಳನ್ನು ಸ್ಪರ್ಶಿಸುವ, ಹೃದಯದ ಆಳಕ್ಕೆ ಇಳಿಯಲೇಬೇಕಾದ ಅತ್ಯುತ್ತಮ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವಂತಹ ಗೌರವಾನ್ವಿತ ಪುತ್ತಿಗೆ ಮಠದ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುತ್ತಿರುವ ಎಲ್ಲ ಆದರಣೀಯ ಗೌರವಾನ್ವಿತ ಅತಿಥಿಗಳೇ, ಈ ಸಮಾರಂಭದಕ್ಕೆ ಸಾಕ್ಷಿಗಳಾಗಿರುವ ಗೌರವಾನ್ವಿತ ಹಿರಿಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಸಮಯ ಬಹಳ ಮೀರಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಶಾಂತಿ ಪ್ರಕಾಶನ ಕಳೆದ 25 ವರ್ಷಗಳಿಂದ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಅಮೂಲ್ಯವಾದ ಕೊಡುಗೆಗಳನ್ನು ಕೊಡುತ್ತಾ ಬಂದಿರುವ ಒಂದು ಮೌಲ್ಯಾಧಾರಿತ ಪ್ರಕಾಶನ ಸಂಸ್ಥೆಯಾಗಿದೆ. ಇಲ್ಲಿಯ ತನಕ ಸುಮಾರು 250 ಕೃತಿಗಳನ್ನು ಈ ಪ್ರಕಾಶನ ಸಂಸ್ಥೆ ಹೊರಗೆ ತಂದಿದೆ. ಮನುಷ್ಯನ ಮೂಲಭೂತವಾದ ಜಿಜ್ಞಾಸೆಗೆ, ಮನುಷ್ಯನ ಮೂಲಭೂತವಾದ ಕೆಲವು ಪ್ರಶ್ನೆಗಳಿಗೆ ನಮ್ಮಲ್ಲಿ ನೀನು ಯಾರು ಎಂಬ ಒಂದು ಪ್ರಶ್ನೆ ಇದೆ. ಒಬ್ಬ ಜರ್ಮನ್ ಫಿಲೋಸಫರ್ ತತ್ವಶಾಸ್ತ್ರದ ಬಗ್ಗೆ ಬಹಳಷ್ಟು ಮಾತಾಡಿದ್ದ, ಫಿಲೋಸಫಿಯ ಬಗ್ಗೆ ಧಾರಾಳವಾಗಿ ಬರೆದಿದ್ದ ಒಬ್ಬ ಜರ್ಮನ್ ಫಿಲೋಸಫರ್ ಒಂದು ಕಡೆ ಹೇಳಿದರು, ನಾನೊಂದು ದಿವಸ ನಡೆದು ಹೋಗುವಾಗ, ವಾಕಿಂಗ್ ಮಾಡುವಾಗ ದಾರಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಸಿಕ್ಕಿದ. ಅವನೊಂದಿಗೆ ನೀನು ಯಾರು ಅಂತ ಒಂದು ಪ್ರಶ್ನೆ ಕೇಳಿದ. ಬಹುಶಃ ನಾನು ನನ್ನ ಬದುಕಿನಲ್ಲಿ ಎದುರಿಸಿದ್ದ ಅತ್ಯಂತ ದೊಡ್ಡ ಚಾಲೆಂಜ್ ಅದಾಗಿತ್ತು ಅಂತ. ನೀನು ಯಾರು ಎಂಬ ಒಂದು ಪ್ರಶ್ನೆ. ಆದ್ದರಿಂದಲೇ ನೀನು ಯಾರು ಎಂಬ ಪ್ರಶ್ನೆ ನಿರ್ಲಕ್ಷಿಸಲ್ಪಡಬೇಕಾದ ಒಂದು ಪ್ರಶ್ನೆ ಅಲ್ಲ, ಬಹಳ ಮೂಲಭೂತವಾದ, ಅತ್ಯಂತ ಮೌಲಿಕವಾದ, ನಿಮ್ಮ ಬದುಕಿನ ದಾರಿಗಳನ್ನು ನಿರ್ಣಯಿಸುವ ಒಂದು ಪ್ರಶ್ನೆಯಾಗಿದೆ ನೀನು ಯಾರು ಎಂಬ ಪ್ರಶ್ನೆ. ಶಾಂತಿ ಪ್ರಕಾಶನದ ಎಲ್ಲ ಪ್ರಕಟಣೆಗಳಲ್ಲಿ ನೀನು ಯಾರು ಎಂಬ ಪ್ರಶ್ನೆಗೆ ದೈವಿಕ ಸಂದೇಶದ ಉತ್ತರಗಳೇನು, ಇತಿಹಾಸದುದ್ದಕ್ಕೂ ಮನುಷ್ಯ ಕಂಡುಕೊಂಡ ವಿಚಾರಧಾರೆಗಳೇನು ಎಂಬುದರ ಬಗ್ಗೆ ಬಹಳ ವಸ್ತುನಿಷ್ಠವಾದ ಚರ್ಚೆಗಳನ್ನು ನಿಮಗೆ ಕಾಣಬಹುದಾಗಿದೆ. ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ, ಎಲ್ಲ ಪುಸ್ತಕ ಮೇಳಗಳಲ್ಲಿ, ಈ ನಾಡಿನಾದ್ಯಂತ ನಡೆಯುತ್ತಿರುವ ಎಲ್ಲ ಹಬ್ಬಗಳಲ್ಲಿ, ಉತ್ಸವಗಳಲ್ಲಿ, ಜಾತ್ರೆಗಳಲ್ಲಿ ಶಾಂತಿ ಪ್ರಕಾಶನದ ಒಂದು ಪುಸ್ತಕ ಮಳಿಗೆ ಇರುತ್ತದೆ. ನಾನು ಹೇಳುತ್ತಿದ್ದೇನೆ, ಶಾಂತಿ ಪ್ರಕಾಶನದ ಎಲ್ಲ ಪುಸ್ತಕಗಳನ್ನು ನೀವೊಮ್ಮೆ ತೆರೆದು ನೋಡಬೇಕು. ಅಲ್ಲಿ ಮನುಷ್ಯರ ಮನಸ್ಸುಗಳನ್ನು ಬೇರ್ಪಡಿಸುವ ಅಥವಾ ಮನುಷ್ಯನ ಬಗ್ಗೆ ಏನಾದರೂ ಕೆಲವು ಕಾಲ್ಪನಿಕವಾದ ಭ್ರಮೆಗಳನ್ನು ಮೂಡಿಸುವ ಒಂದೇ ಒಂದು ಚಿಂತನೆಗಳು, ಸಿದ್ಧಾಂತಗಳು ಶಾಂತಿ ಪ್ರಕಾಶನದ ಯಾವುದೇ ಒಂದು ಕೃತಿಯಲ್ಲಿ ಇಲ್ಲ ಅಂತ ಬಹಳ ಧೈರ್ಯದಿಂದ ಹೇಳ್ತಾ ಇದ್ದರು. ಈ ಪ್ರಕಾಶನ ಸಂಸ್ಥೆಯ ಎಲ್ಲ ಕೃತಿಗಳು ಮನುಷ್ಯರನ್ನು ಜೋಡಿಸುವ ಚಿಂತನೆಗಳು ಮಾತ್ರ. ಭಯ ಉಂಟು ಮಾಡುವ, ಭ್ರಮೆಗಳನ್ನು ಸೃಷ್ಟಿಸುವ, ಮನುಷ್ಯರನ್ನು ವಿಭಜಿಸುವ, ಮನುಷ್ಯರ ಮನಸ್ಸುಗಳನ್ನು ಒಡೆಯುವ ಚಿಂತನೆಗಳು ಶಾಂತಿ ಪ್ರಕಾಶನಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೆ. ಇದರ ಎಲ್ಲ ಕೃತಿಗಳು ಮನುಷ್ಯರನ್ನು ಜೋಡಿಸುವ ಕೃತಿಗಳು ಮಾತ್ರ ಆಗಿ. ನಮ್ಮ ಇವತ್ತಿನ ಚರ್ಚೆಯ ವಿಷಯ ಭಯ ಮತ್ತು ಭ್ರಮೆಗಳ ಮಧ್ಯೆ ಪ್ರಸಕ್ತ ಸಮಾಜ ಎಂಬುದಾಗಿದೆ. ಈ ವಿಷಯದಲ್ಲಿ ಗೌರವಾನ್ವಿತ ಸ್ವಾಮೀಜಿಯವರು ಬಹಳ ಅದ್ಭುತವಾದ ವಿಚಾರಗಳನ್ನು ನಮ್ಮ ಮುಂದೆ ಚಿಂತನೆಗೆ ಒಳಪಡಿಸಬೇಕಾದ ವಿಚಾರಗಳು. ಯಾಕೆಂದರೆ ಇವತ್ತು ಭಯೋತ್ಪಾದನೆ ಮತ್ತು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಎಂಬುದು ಜಗತ್ತಿನಲ್ಲಿ ನಡೆಯುತ್ತಿರುವ ಅತ್ಯಂತ ದೊಡ್ಡ ಬಿಸ್ನೆಸ್ ಆಗಿದೆ. ಭಯೋತ್ಪಾದನೆ ಮತ್ತು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಎಂಬುದಿದೆಯಲ್ಲ,
ಇದು ಬಿಲಿಯನ್ ಗಟ್ಟಲೆ ಡಾಲರ್ಗಳು ವಿನಿಮಯವಾಗುತ್ತಿರುವ ಅತ್ಯಂತ ದೊಡ್ಡ ಬಿಸ್ನೆಸ್ ಆಗಿದೆ ಜಗತ್ತಿನಲ್ಲಿ. ಸಣ್ಣ ವಿಚಾರ ಅಲ್ಲ. ನಿಮಗೆ ಗೊತ್ತಿರಬೇಕು, ಯಾವಾಗ ನಮ್ಮನ್ನು ಆಳುವ ರಾಜಕೀಯ ಪಕ್ಷಗಳು ಅವರು ಹಗರಣಗಳಲ್ಲಿ ಸಿಲುಕಿ ನಲುಗಿ ಹೋಗ್ತಾ ಇರ್ತಾರೆ, ಜನರೆಲ್ಲ ಅವರ ಮುಖಕ್ಕೆ ಉಗಿಯಲಿಕ್ಕೆ ಆರಂಭಿಸಿದ್ದಾರೆ, ಆವಾಗ ಎಲ್ಲೋ ಒಂದು ಕಡೆ ಬಾಂಬ್ ಸ್ಫೋಟ ಆಗ್ತದೆ. ಇದನ್ನೆಲ್ಲ ಗಮನಿಸಬೇಕು ಅಂತ ಮಾತ್ರ ನಾನು ಹೇಳ್ತಾ ಇದ್ದೆ. ಯಾವಾಗ ನಮ್ಮನ್ನಾಳುವ ರಾಜಕೀಯ ಪಕ್ಷಗಳು ತಾವೇ ಸ್ವಯಂಕೃತ ಹಗರಣಗಳಲ್ಲಿ ಮುಳುಗಿ ಮಾನ ಮರ್ಯಾದೆಗಳನ್ನು ಕಳೆದುಕೊಂಡು ಜನರು ಉಗಿಯಲು ಸಿದ್ಧವಾದ ಒಂದು ಸಂದರ್ಭದಲ್ಲಿ ಎಲ್ಲೋ ಅಹಮದಾಬಾದಿನಲ್ಲಿ, ಎಲ್ಲೋ ಗುಜರಾತಿನಲ್ಲಿ, ಎಲ್ಲೋ ಬೆಂಗಳೂರಿನಲ್ಲಿ ಕೆಲವು ಮುಸ್ಲಿಂ ಯುವಕರ ಅರೆಸ್ಟ್ ನಡೆಯುತ್ತದೆ. ಕೆಲವೊಮ್ಮೆ ಇಲೆಕ್ಷನ್ನ ಸಂದರ್ಭದಲ್ಲಿ ಯಾವಾಗ ಚುನಾವಣೆ ಘೋಷಣೆ ಆಯಿತು, ಚುನಾವಣೆ ಘೋಷಣೆಯಾದ ಕೂಡಲೇ ಎಲ್ಲೋ ಕೆಲವು ಕಡೆ ಬಾಂಬ್ ಸ್ಫೋಟಗಳು, ಕೆಲವು ಯುವಕರ ಅರೆಸ್ಟ್ಗಳು, ಮಾಧ್ಯಮಗಳಲ್ಲಿ ಅತ್ಯಂತ ಗಂಭೀರವಾದ ಟೆರರಿಸಂನ ಬಗ್ಗೆ ನಡೆಯುವ ಚರ್ಚೆಗಳು, ಇವತ್ತು ಜಗತ್ತಿನಾದ್ಯಂತ ನಡೆಯುತ್ತಿರುವ ಬಹಳ ದೊಡ್ಡ ವಿರೋಧಾಭಾಸ ಆಗಿದೆ. ಈ ಬಿಸ್ನೆಸ್ ನಡೀಬೇಕಾದ್ರೆ ಶತ್ರು ಅಂತ ಒಬ್ಬ ಇರಬೇಕು. ಶತ್ರು ಇದ್ರೆ ಮಾತ್ರ ಈ ಬಿಸ್ನೆಸ್ ನಡೆಯುತ್ತದೆ. ಬಹಳ ಸರಳವಾಗಿ ನಾನು ಹೇಳ್ತಾ ಇದ್ದೇನೆ. ಇರಾಕಿನ ಮೇಲೆ ಅಮೆರಿಕ ಟನ್ಗಟ್ಟಲೆ ಬಾಂಬ್ ಸುರಿಸಿತು. ಟನ್ಗಟ್ಟಲೆ ಬಾಂಬ್, ಲಕ್ಷಗಟ್ಟಲೆ ಮನುಷ್ಯರನ್ನು ಕೊಲ್ಲಲಾಯಿತು. ಇರಾಕಿನ ಮೇಲೆ ದಾಳಿ ನಡೆಸುವುದಕ್ಕಿಂತ ಮುಂಚೆ ಸುಮಾರು 1-2 ವರ್ಷಗಳವರೆಗೆ ಜಗತ್ತಿನಾದ್ಯಂತ ಇರಾಕಿನ ವಿರುದ್ಧ ಅತ್ಯಂತ ದೊಡ್ಡ ಪ್ರಚಾರ ಮಾಡಲಾಯಿತು. ಎಲ್ಲ ಮಾಧ್ಯಮಗಳು, ಅದು ನಮ್ಮ ಉದಯವಾಣಿ, ವಿಜಯ ಕರ್ನಾಟಕ, ಇನ್ನೊಂದು ಬೇರೊಂದಲ್ಲ, ಇವುಗಳಿಗೆಲ್ಲ ಗುರುಗಳಿವೆ. ನ್ಯೂಯಾರ್ಕ್ ಟೈಮ್ಸ್, ವಾಷಿಂಗ್ಟನ್ ಪೋಸ್ಟ್, ಲಾಸ್ ಏಂಜಲೀಸ್ ಟೈಮ್ಸ್, CNN, BBC, ಇಂತಹ ಜಗತ್ತಿನ ಅತ್ಯಂತ ಪ್ರಮುಖವಾದ ಮಾಧ್ಯಮಗಳು ಇರಾಕ್ ಅನ್ನು ಒಂದು ಭಯಂಕರ ದೇಶವಾಗಿ ಚಿತ್ರಿಸಿದ್ದು ಸುಮಾರು 2 ವರ್ಷಗಳವರೆಗೆ. ಇರಾಕಿನಲ್ಲಿ ರಾಶಿ ರಾಶಿ ವೆಪನ್ಸ್ಗಳಿವೆ, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, WMD. ಇರಾಕಿನಲ್ಲಿ ರಾಶಿ ರಾಶಿ ಇದೆ. ಆದ್ದರಿಂದ ಇರಾಕ್ ಈ ಭೂಮಿಯಲ್ಲಿ ಉಳಿದರೆ ಈ ಭೂಮಿ ನಾಶ ಆಗ್ತದೆ, ಈ ಜಗತ್ತು ನಾಶ ಆಗ್ತದೆ. ಆದ್ದರಿಂದ ಇರಾಕ್ ಅನ್ನು ನಾಶ ಮಾಡಬೇಕು ಎಂಬ ಸಿದ್ಧಾಂತವನ್ನು ಸುಮಾರು 2 ವರ್ಷಗಳವರೆಗೆ ಜಗತ್ತಿನಾದ್ಯಂತ ಎಲ್ಲ ಮಾಧ್ಯಮಗಳು ಅದ್ಭುತವಾಗಿ ಪ್ರಚಾರ ಮಾಡಿ ಒಂದು ಇರಾಕ್ ಎಂಬ ಒಂದು ದೊಡ್ಡ ವೈರಿಯನ್ನು ಸೃಷ್ಟಿಸಿ ಬಹಳ ಸುಲಭವಾಗಿ ಅಮೆರಿಕ ದೇಶದ ಮೇಲೆ ದಾಳಿ ನಡೆಸ್ತದೆ, ಬಾಂಬು ಸುರಿಸ್ತದೆ, ಜನರನ್ನು ಕೊಂದು ಬಿಡುತ್ತಾರೆ. ಇರಾಕಿನ ಎಲ್ಲ ಕಂಟ್ರೋಲ್, ನಿಯಂತ್ರಣಗಳನ್ನು ಅಮೆರಿಕ ಪಡೆದುಕೊಳ್ಳುತ್ತದೆ. ನಮ್ಮ ದೇಶದಲ್ಲಿ ಕೂಡ ಇದು ಬಹಳ ವ್ಯಾಪಕವಾಗಿ ನಡೆಯುತ್ತಾ ಇದೆ. ನಮ್ಮ ದೇಶ ಅಂತ ಹೇಳುವಾಗ ನಾವೇನೋ ಒಂದು ದುರ್ಬಲ ದೇಶದಲ್ಲಿ ಬದುಕುತ್ತಿರುವವರಲ್ಲ. ಭಾರತೀಯರಂದರೆ ಏನೂ ಇಲ್ಲದ, ಗತಿ ಇಲ್ಲದ, ಕಸ ಮಾತ್ರ ಇರುವ, ಸಮಸ್ಯೆಗಳು ಮಾತ್ರ ಇರುವ ಒಂದು ದೇಶ ಅಲ್ಲ ಸಹೋದರರೇ ನಮ್ಮ ದೇಶ. ನಾನು ಹೇಳುತ್ತಿದ್ದೇನೆ, ನಮ್ಮ ದೇಶ ಜಗತ್ತಿನಲ್ಲಿ ಅತ್ಯಂತ ಅಪೂರ್ವವಾದ ದೇಶಗಳ ಪೈಕಿ ಒಂದು. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ, ಜಗತ್ತಿನಲ್ಲಿರುವ ಕೆಲವು ನ್ಯೂಕ್ಲಿಯರ್ ಶಕ್ತಿಗಳಂತ ಗುರುತಿಸಲ್ಪಟ್ಟಿರುವ ಕೆಲವು ದೇಶಗಳ ಪೈಕಿ ಒಂದು ದೇಶ ನಾನು ಮತ್ತು ನೀವು ಪ್ರೀತಿಸುತ್ತಿರುವ ಈ ದೇಶ. ಆರ್ಥಿಕವಾಗಿ ಅತ್ಯಂತ ಪ್ರಬಲ ಶಕ್ತಿ ಇವತ್ತು ಭಾರತ. ನಾವೆಲ್ಲ ಸಮಸ್ಯೆಗಳನ್ನು ಹೇಳಬಾರ್ದು, ಈ ದೇಶ ನಾವು ಸಮಸ್ಯೆಗಳಾಗರಲ್ಲ, ಸಮಸ್ಯೆ ಇರ್ಬೋದು, ಯಾಕಂದ್ರೆ 100 ಕೋಟಿ ಮನುಷ್ಯರಿದ್ದಾರೆ ಇಲ್ಲಿ. ಜಗತ್ತಿನ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿ ಭಾರತ. ಕೆಲವು ವರ್ಷಗಳಿಗಿಂತ ಮುಂಚೆ ರಷ್ಯಾದ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಒಂದು ಮಾತು ಹೇಳಿದರು, ಇವತ್ತು ಅಮೆರಿಕ ಭಯಪಡುವುದಾದರೆ ಅದು ಚೈನಾ ಮತ್ತು ಭಾರತವನ್ನು ಅಂತ ಅವರು ಹೇಳಿದರು. ಯಾಕೆಂದರೆ ಇದೆರಡು ಕೂಡ ಜಗತ್ತನ್ನು ನಿಯಂತ್ರಿಸುವಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಮ್ಯಾನ್ ಪವರ್ ಇದೆ. ಈ ದೇಶದಲ್ಲಿ IT ಮತ್ತು ಟೆಕ್ನಾಲಜಿ ವ್ಯಾಪಕವಾಗಿ ಬೆಳೆಯುತ್ತಾ ಇದೆ. ಈ ದೇಶದ ಆರ್ಥಿಕ ಶಕ್ತಿ ಬಹಳ ದೊಡ್ಡ ಶಕ್ತಿಯಾಗಿ ಮುಂದೆ ಸಾಗ್ತಾ ಇದೆ. ಆದ್ದರಿಂದ ಜಗತ್ತಿನಲ್ಲಿ ಅಮೆರಿಕ ಭಯಪಡುವುದು ಚೈನಾ ಮತ್ತು ಭಾರತವನ್ನು ಅಂತ ಹೇಳಿದ್ರು ರಷ್ಯಾದ ವ್ಲಾಡಿಮಿರ್ ಪುಟಿನ್. ಭಾರತ ಬಹಳ ಸಮೃದ್ಧವಾದ ದೇಶ. ಭಾರತ ಜಗತ್ತಿಗೆ ನಾಯಕತ್ವವನ್ನು ಕೊಡಲು ಸಿದ್ಧವಾಗುತ್ತಿರುವ ಒಂದು ದೇಶ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದರ ಜೊತೆಗೆ ಈ ದೇಶಕ್ಕೆ ಶಕ್ತಿ ಕೊಡುವ ಇನ್ನೊಂದು ಅಂಶ ಇದೆ. ಅದೊಂದು ಜಗತ್ತಿನಲ್ಲಿ ಅಭಿವೃದ್ಧಿ ಸಾಧಿಸಿರುವ
ಅಥವಾ ಬಹಳಷ್ಟು ಮುಂದುವರೆದಿರುವ ದೇಶಗಳಿಗೆ ಇಲ್ಲದ ಒಂದು ವಿಶೇಷತೆ ಈ ದೇಶಕ್ಕೆ ಇದೆ. ಅದೇನೆಂದರೆ ಈ ದೇಶದ ಬುನಾದಿ ಕೆಲವು ಮೌಲ್ಯಗಳ ಆಧಾರದಲ್ಲಿ ಕಟ್ಟಲ್ಪಟ್ಟಿದೆ ಎಂಬುದು. ಮೌಲ್ಯಗಳ ಆಧಾರದಲ್ಲಿ ಕಟ್ಟಲ್ಪಟ್ಟಿರುವ ಮೌಲ್ಯ ಇರುವ ದೇಶ ನಮ್ಮ. ಆದ್ದರಿಂದ ಇವತ್ತಿಗೂ ಈ ದೇಶದಲ್ಲಿ ಕುಟುಂಬ ಸಂಬಂಧಕ್ಕೆ ಮಹತ್ವ ಇದೆ. ಆದ್ದರಿಂದ ಇವತ್ತಿಗೂ ಈ ದೇಶದಲ್ಲಿ ವೃದ್ಧಾಶ್ರಮಗಳು ಈಗಾಗ ತಲೆ ಎತ್ತುತ್ತಿದ್ದರೂ ಅಪ್ಪ ಅಮ್ಮನಿಗೆ ಮಹತ್ವ ಇದೆ ಈ ದೇಶದಲ್ಲಿ. ದೇಶ ಇದೆ. ಈ ದೇಶದ ಭದ್ರತೆಗೆ ಮಾರಕವಾಗಿ ಯಾರು ವರ್ತಿಸುತ್ತಾರೋ ಅವರೆಲ್ಲರೂ ದೇಶದ್ರೋಹಿಗಳು ಅಂತ ನಮಗೆ ಗೊತ್ತಿರಬೇಕು. ಅವರ ಧರ್ಮ ಯಾವುದಾಗಿ ಯಾರು ಈ ದೇಶದ ಅಖಂಡತೆಗೆ, ಈ ದೇಶದ ಭದ್ರತೆಗೆ, ಈ ದೇಶದ ಜಾತ್ಯತೀತ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿ ಯಾರು ವರ್ತಿಸ್ತಾರೋ ಅವರೆಲ್ಲರನ್ನು ಸಮಾಜದಿಂದ ಬೇರ್ಪಡಿಸಬೇಕು. ಆದ್ದರಿಂದಲೇ ಭಯೋತ್ಪಾದಕರು ಅಂತ ಒಂದು ಗ್ರೂಪ್ ಇದೆ. ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಭಯೋತ್ಪಾದಕರು ಈ ದೇಶದ ಶತ್ರುಗಳು ಅಂತ ನೀವು ತಿಳಿಬೇಕು. ಭಯೋತ್ಪಾದಕರಿಂದ ಯಾರಿಗೆ ಲಾಭ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಬಾಂಬುಗಳು ಸಿಡಿಯುವುದರಿಂದ ಭಯೋತ್ಪಾದಕರಿಂದ ಈ ದೇಶದಲ್ಲಿ ಯಾರಿಗೆಲ್ಲ ಲಾಭ ಆಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿದೆ. ಅದೆಲ್ಲ ಬೇರೆ ವಿಷಯ, ಅದಿರಲಿ. ಭಯೋತ್ಪಾದಕರೆಂದರೆ ಅವರೆಲ್ಲರೂ ಈ ದೇಶದ ಶತ್ರುಗಳು. ಭಯೋತ್ಪಾದಕರು ಮನುಷ್ಯರ ಶತ್ರುಗಳು. ಆದ್ದರಿಂದ ಎಲ್ಲ ರೀತಿಯ ಭಯೋತ್ಪಾದಕರನ್ನು ಎಲ್ಲರೂ ಸೇರಿ ನಾಶಪಡಿಸಬೇಕು ಎಂಬ ಇಚ್ಛಾಶಕ್ತಿ ಬೆಳೆಯದ ತನಕ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಖಂಡಿತ ಯಶಸ್ಸು ಸಾಧಿಸುವುದಿಲ್ಲ. ಅದು ಯಾವುದೋ ಒಂದು ಧರ್ಮವನ್ನು, ಯಾವುದೋ ಒಂದು ಸಮುದಾಯವನ್ನು ಬೇರ್ಪಡಿಸುವುದರಿಂದ ಖಂಡಿತವಾಗಿಯೂ ನಾಳೆ ಈ ದೇಶಕ್ಕೆ ಅತ್ಯಂತ ಅಪಾಯಕಾರಿಯಾಗ್ತದೆ ಅಂತ ನಮಗೆ ಗೊತ್ತಿರಬೇಕು. ಎಷ್ಟೆಷ್ಟು ಡಾಕ್ಟರ್ಸ್ಗಳು, ಎಷ್ಟೆಷ್ಟು ಎಂಜಿನಿಯರ್ಸ್ಗಳು, ಎಷ್ಟೆಷ್ಟು ಲಾಯರ್ಸ್ಗಳು ದೇಶ ಕಟ್ಟುವ ಕೆಲಸದಲ್ಲಿ ಅವರು ನಿರತರಾಗಿದ್ದರು. ಯಾವುದೇ ರೀತಿಯ ವಿಚಾರಣೆ ಇಲ್ಲದೆ, ಅವರಿಗೆ ಜಾಮೀನಿಲ್ಲದೆ 10-15 ವರ್ಷಗಳ ಕಾಲ ಜೈಲಿನಲ್ಲಿಟ್ಟು ಕೊಳಗೆ ಬಿಡುಗಡೆಗೊಳಿಸ್ತಾರೆ. ನಿನಗೆ ಯಾವ ತಪ್ಪು ನೀನು ಮಾಡಲಿಲ್ಲ. ಎಂತಹ ವಿಚಿತ್ರ ಇದೆ. 10-15 ವರ್ಷಗಳವರೆಗೆ ಒಬ್ಬನನ್ನು ಜೈಲಿನಲ್ಲಿಟ್ಟು ವಿಚಾರಣೆ ನಡೆಸದೆ, ಜಾಮೀನು ಕೊಡದೆ, ಅವರ ಯೌವನವನ್ನು ಹಾಳು ಮಾಡಿ ಕೊನೆಗೆ ಬಿಟ್ಟು ಬಿಡ್ತಾರೆ. ಬದುಕು ಹಾಳಾಯಿತು, ಅವರ ಯೌವನ ಹಾಳಾಯಿತು, ಅವರು ಈ ದೇಶದ ಬಗ್ಗೆ ಕಂಡಿದ್ದ ಕನಸುಗಳು ಹಾಳಾಯಿತು. ಆದ್ದರಿಂದಲೇ ಕಳೆದ 10-15 ವರ್ಷಗಳಲ್ಲಿ ಈ ದೇಶದಲ್ಲಿ ಯಾವುದೆಲ್ಲ ಸ್ಫೋಟಗಳಾಗಿವೆ ಆ ಎಲ್ಲ ಸ್ಫೋಟಗಳನ್ನು ಒಂದು ಸ್ವತಂತ್ರ ತನಿಖಾ ಆಯೋಗವನ್ನು ನೇಮಿಸಿ ಸರಿಯಾದ ವಿಚಾರಣೆ ನಡೆಸಿ ಅಪರಾಧಿಗಳು ಯಾರು ಅಂತ ಹೇಳಿಕೊಡ್ಬೇಕು. ಯಾಕೆಂದ್ರೆ ಇವತ್ತಿಗೂ ಪಾರ್ಲಿಮೆಂಟ್ ಅಟ್ಯಾಕಿನ ಬಗ್ಗೆ ನಿಗೂಢತೆಗಳಿವೆ ಅಂತ ಹೇಳ್ತಾ ಇದ್ದಾರೆ ಬುದ್ಧಿಜೀವಿಗಳು. ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು. ಪಾರ್ಲಿಮೆಂಟ್ ಅಟ್ಯಾಕಿನಲ್ಲಿ ಅಪರಾಧಿಗಳಿದ್ದಾರೆ. ಸುಪ್ರೀಂ ಕೋರ್ಟ್ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಗಲ್ಲು ಶಿಕ್ಷೆಗೆ ಕೊಡಲೇಬೇಕು, ಅದನ್ನು ಯಾರು ವಿರೋಧಿಸುವುದಲ್ಲ. ಆದರೆ ನಂದಿತಾ ಹಕ್ಸರ್ ಅಂತ ಒಬ್ಬ ಪೊಲಿಟಿಷಿಯನ್ ಅಲ್ಲ, ಈ ದೇಶ ಕಂಡ ಒಬ್ಬ ಲಾಯರ್. ಅವರು ಸುಮಾರು 600 ಪುಟಗಳಿರುವ ಒಂದು ಪುಸ್ತಕ ಬರೆದಿದ್ದಾರೆ ಪಾರ್ಲಿಮೆಂಟ್ ಅಟ್ಯಾಕಿನ ನಿಗೂಢತೆಗಳ ಬಗ್ಗೆ. ನಂದಿತಾ ಹಕ್ಸರ್ ಅವರೇನು ನಾಳೆ ಒಟ್ಟಿಗೆ ನಿಲ್ಲಿಕ್ಕೆ ಹೊರಡಲೂ ಇಲ್ಲ. ಒಬ್ಬ ಸಾಮಾಜಿಕ ಕಳಕಳಿ ಇರುವ ಒಬ್ಬ ಮಹಿಳೆ, ಒಬ್ಬ ಲಾಯರ್, ಒಬ್ಬ ಅಡ್ವೊಕೇಟ್ 600 ಪುಟಗಳಿರುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಪಾರ್ಲಿಮೆಂಟ್ ಅಟ್ಯಾಕಿನ ನಿಗೂಢತೆಗಳೇನು ಎಂಬುದರ ಬಗ್ಗೆ. ಅರುಂಧತಿ ರಾಯ್ ಪೆಂಗ್ವಿನ್ ಪಬ್ಲಿಷರ್ಸ್, ಭಾರತದ ಅತ್ಯಂತ ದೊಡ್ಡ ಖ್ಯಾತ ಪಬ್ಲಿಕೇಶನ್ ಅದು. ಪೆಂಗ್ವಿನ್ ಪಬ್ಲಿಷರ್ಸ್ ಪ್ರಿಂಟ್ ಮಾಡಿದ ಒಂದು ಪುಸ್ತಕ. ಈ ದೇಶದ ಬಹಳಷ್ಟು ಬುದ್ಧಿಜೀವಿಗಳು, ಜರ್ನಲಿಸ್ಟ್ಗಳು ಬರೆದ ಪುಸ್ತಕವನ್ನು ಅವರು ಸಂಪಾದಿಸಿದ್ದಾರೆ. ಅರುಂಧತಿ ರಾಯ್ ಪಾರ್ಲಿಮೆಂಟ್ ಅಟ್ಯಾಕಿನ ಬಗ್ಗೆ ಧಾರಾಳವಾಗಿ ನಿಗೂಢತೆಗಳಿವೆ. ಬಾಂಬೆಯಲ್ಲಿ ನಡೆದ ಬಾಂಬ್ ಸ್ಫೋಟ, ಯಾರು ಹೇಮಂತ ಕರ್ಕರೆಯನ್ನು ಕೊಂದವರು ಯಾರು? ಎಸ್.ಎಂ. ಮುಷರೀಫ್ ಅಂತ DIG ಆಗಿದ್ದರು ಮಹಾರಾಷ್ಟ್ರದಲ್ಲಿ. ಬಹಳ ಒಳ್ಳೆಯ ಪೊಲೀಸ್ ಆಫೀಸರ್. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಅಬ್ದುಲ್ ರೆಹಮಾನ್ ತೆಲಗಿ ಎಂಬ ನಕಲಿ ಚಾಪಾ ಕಾಗದ ಹಗರಣದ ಆರೋಪಿಯನ್ನು, ಆ ಕೇಸನ್ನು ಹಿಡಿಯುವಲ್ಲಿ ಅತ್ಯಂತ ದೊಡ್ಡ ಪಾತ್ರ ವಹಿಸಿದ್ದು ಎಸ್.ಎಂ. ಮುಷರೀಫ್ ಎಂಬ ಪೊಲೀಸ್ ಆಫೀಸರ್ ಆಗಿದ್ದರು. ಆ ಪೊಲೀಸ್ ಆಫೀಸರ್ ಗ್ರಂಥ ಬರೆದಿದ್ದಾರೆ ಹೂ ಕಿಲ್ಡ್ ಕರ್ಕರೆ. ಮೊನ್ನೆ ಕಸಬನ್ನು ಕೊಟ್ಟರಲ್ಲ ಗಲ್ಲುಗೆ, ಬಹಳ ಒಳ್ಳೆಯದು. ನಾವು ಹೇಳುತ್ತಿರುವುದು ಕೊಡ್ಲಿಕ್ಕೆ ಬಹಳ ತಡ ಆಯಿತು ಅಂತ, ಬಹಳ ಲೇಟ್ ಮಾಡಿದ್ದೀರಿ ಅಂತ ನಮ್ಮ ಅಭಿಪ್ರಾಯ. ಹಾಗೆ ಕಸಬನ್ನು ಜೈಲು ಕೊಟ್ಟಾಗ ಪ್ರಶ್ನಿಸಿದ್ರು ಕಾಮ್ಟೆ, ವಿನೀತಾ ಕಾಮ್ಟೆ, ನನ್ನ ಪತಿಯ ಸಾವಿನಲ್ಲಿ ನಿಗೂಢತೆಗಳಿವೆ, ಸತ್ಯ ಹೊರಗೆ ಬರಬೇಕಾಗಿದೆ. ಆದ್ದರಿಂದಲೇ ನಾವು ಹೇಳುತ್ತಿರುವುದು, ಈ ದೇಶವನ್ನು ಬಹಳ ವ್ಯವಸ್ಥಿತವಾಗಿ ಮುಂದುವರಿಯುತ್ತಿರುವ, ಅತ್ಯಂತ ಶಕ್ತಿಯುತವಾದ, ಬಹಳ ದೊಡ್ಡ ಪವರ್ ಇರುವ ಈ ದೇಶವನ್ನು ಶಿಥಿಲಗೊಳಿಸುವ ಪ್ರಕ್ರಿಯೆಗಳು ಯಾವುದೋ ಕಡೆಯಿಂದ ನಡೆಯುತ್ತಾ ಇದೆ. ಅದರ ಅಜೆಂಡಾಗಳು ನಡೆಯುತ್ತಾ ಇದೆ, ಕೆಲವರ ಸ್ವಾರ್ಥಕ್ಕಾಗಿ, ಕೆಲವರ ಅಧಿಕಾರದ ಉದ್ದೇಶಕ್ಕಾಗಿ. ಆದ್ದರಿಂದಲೇ ಈ ನಿಟ್ಟಿನಲ್ಲಿ
ವಿಚಾರಗಳು ನಮ್ಮಲ್ಲಿ ವ್ಯಾಪಕವಾಗಿದೆ. ಯಾಕೆ ಹೀಗೆ? ವಿಮರ್ಶೆಗೆ ಒಳಪಡಿಸುವ. ನಾನು ಹೇಳುತ್ತಿರುವುದು ಅಪರಾಧಿಗಳನ್ನು ಜಲ್ಲಿಗೇರಿಸಬೇಕು ಎಂಬುದರಲ್ಲಿ ಎರಡು ವಿಚಾರ ಇಲ್ಲ. ಯಾಕೆಂದರೆ ಅದು ಕುರ್ಆನ್ ಕಲಿಸಿಕೊಟ್ಟ ಶಿಕ್ಷಣ ಸಹೋದರರೇ. ಅಪರಾಧಿಗಳನ್ನು ಒಬ್ಬ ಮನುಷ್ಯನನ್ನು ಕೊಂದರೆ ಅವ ಇಡೀ ಮನುಷ್ಯ ಕುಲವನ್ನು ಕೊಂದ ಅಪರಾಧಿ ಅಂತ ಕುರ್ಆನ್ ಹೇಳಿದೆ. ಆದ್ದರಿಂದ ಯಾವ ಅಪರಾಧಿಯನ್ನು ಬೆಂಬಲಿಸುವ ವರ್ತನೆ ಮಾಡುವುದಾದರೆ ಇಸ್ಲಾಮಿನೊಂದಿಗೆ ನಿಮಗೆ ಯಾವ ಸಂಬಂಧವೂ ಇಲ್ಲ. ಒಂದು ಅಪರಾಧವನ್ನು ಸಮರ್ಥಿಸುವ, ಅಪರಾಧಿಗಳನ್ನು ಬೆಂಬಲಿಸುವ ಒಂದು ಸಣ್ಣ ಪ್ರಯತ್ನವಾದರೂ ಮಾಡುವುದಾದರೆ ಇಸ್ಲಾಮಿನೊಂದಿಗೆ ನಿಮಗೆ ಯಾವ ಸಂಬಂಧವೂ ಇಲ್ಲ ಅಂತ ಪವಿತ್ರ ಕುರ್ಆನ್ನ ಆಧಾರದಲ್ಲಿ ನಾನು ಹೇಳ್ತಾ ಇರುವೆ. ಅಪರಾಧಿಗಳನ್ನು ಬೆಂಬಲಿಸುವ ಕೆಲಸ ಖಂಡಿತ ನಡೆಯಬಾರದು. ಆದರೆ ಈ ದೇಶಕ್ಕೆ ಒಂದು ವ್ಯವಸ್ಥೆ ಇದೆ. ಅದೇನೆಂದರೆ, ಎಲ್ಲಿಯ ತನಕ ನಿಮ್ಮ ಅಪರಾಧ ಸಾಬೀತಾಗುವುದಿಲ್ಲವೋ ಅಲ್ಲಿಯ ತನಕ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಅವ ನಿರಪರಾಧಿಯಾಗಿರ್ತಾನೆ. ಆದ್ದರಿಂದಲೇ ನಾವು ಒಪ್ಪಿಕೊಂಡಿರುವ ಒಂದು ಮೌಲ್ಯ ಇದೆ. 1,000 ಅಪರಾಧಿಗಳು ತಪ್ಪಿಸಿಕೊಂಡರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎಂಬ ತತ್ವದಲ್ಲಿ ವಿಶ್ವಾಸ ಇಡುವವರು ನಾವು ಭಾರತೀಯರು. ಕೊನೆಯದಾಗಿ ಪವಿತ್ರ ಕುರ್ಆನ್ನ ಒಂದು ವಾಕ್ಯ ಇದೆ. ಅದು ಪಾರ್ಲಿಮೆಂಟಿನಲ್ಲಿ ಕೂಡ ಆ ವಾಕ್ಯಕ್ಕೆ ಸಮಾನವಾದ ಒಂದು ಚಿಂತನೆಯನ್ನು ಬರೆದಿಡಲಾಗಿದೆ. ಇನ್ನಲ್ಲಾಹ ಲಾ ಯುಗಯ್ಯಿರು ಮಾ ಬಿಕೌಮಿನ್ ಹತ್ತಾ ಯುಗಯ್ಯಿರು ಮಾ ಬಿ ಅನ್ಫುಸಿಹಿಂ. ಎಲ್ಲಿಯ ತನಕ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ದೇವರು ನಿಮ್ಮನ್ನು ಬದಲಾಯಿಸುವುದಿಲ್ಲ. ಆದ್ದರಿಂದ ನಮ್ಮ ಚಿಂತನೆಗಳು, ನಮ್ಮ ಆಟಿಟ್ಯೂಡ್ಸ್, ನಮ್ಮ ವ್ಯವಹಾರಗಳು ಖಂಡಿತವಾಗಿಯೂ ಬದಲಾಗಲೇಬೇಕಾಗಿದೆ. ಹಾಗೆ ಬದಲಾಗಿ ಈ ದೇಶವನ್ನು ಬಹಳ ವಿಶಾಲವಾದ ದೃಷ್ಟಿಯಿಂದ ನೋಡುವ, ಈ ದೇಶದ ಎಲ್ಲ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣುವ, ಎಲ್ಲ ಮನುಷ್ಯರನ್ನು ಸಹೋದರರಾಗಿ ಕಾಣುವ, ಸ್ವಾಮೀಜಿಯವರು ಹೇಳಿದಂತೆ ಎಲ್ಲ ಧರ್ಮಗಳಲ್ಲಿರುವ ಅತ್ಯುತ್ತಮವಾದ ಅಂಶಗಳನ್ನು ತಿಳಿಯುವ, ಎಲ್ಲ ಧರ್ಮಗಳನ್ನು ಪರಸ್ಪರ ಗೌರವಿಸುವ, ಹಾಗೆ ಈ ದೇಶವನ್ನು ಒಂದು ಒಳ್ಳೆಯ ಸುಭದ್ರವಾದ ದೇಶದ ಒಳ್ಳೆಯ ಪ್ರಜೆಗಳಾಗಿ ನಾಳೆ ಬೆಳೆಯಬೇಕಾದ ಅನಿವಾರ್ಯತೆ ಮತ್ತು ಇಂತಹ ಒಳ್ಳೆಯ ಚಿಂತನೆಗಳನ್ನು ನಾಳೆಯ ತಲೆಮಾರಿಗೆ ವರ್ಗಾಯಿಸಬೇಕಾದ ಅಗತ್ಯ ಖಂಡಿತವಾಗಿಯೂ ಇದೆ. ಈ ನಿಟ್ಟಿನಲ್ಲಿ ಇಂತಹ ಪ್ರಯತ್ನಗಳು, ಸ್ವಾಮೀಜಿಯವರ ಅದ್ಭುತವಾದ ಇಂತಹ ಮಾರ್ಗದರ್ಶನಗಳು ಮತ್ತು ಇಂತಹ ಕೃತಿಗಳು, ಲಕ್ಷ್ಮೀ ಶಂಕರಾಚಾರ್ಯರವರು ಬರೆದಂತಹ ಇಂತಹ ಕೃತಿಗಳು ನಮಗೆಲ್ಲ ಮಾರ್ಗದರ್ಶನವಾಗಲಿ, ನಮ್ಮ ಯುವ ಜನತೆಗೆ ಮಾರ್ಗದರ್ಶನವಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಸುರು ದೇವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆ.